ಅದು ದ್ವಾಪರ ಯುಗದ ಕಾಲ. ಆ ಸಮಯದಲ್ಲಿ ವ್ಯಾಸ ಮಹರ್ಷಿಯು ಒಂದು ಮಹಾಕಾವ್ಯವನ್ನು ರಚಿಸಿದರು. ಆ ಮಹಾಕಾವ್ಯವೇ ಮಹಾಭಾರತ. ಈ ವ್ಯಾಸ ಮಹರ್ಷಿಯು ಋಷಿ ಪರಾಶರ ಮತ್ತು ಸತ್ಯವತಿಯ ಮಗನಾಗಿದ್ದರು. ಈ ಮಹರ್ಷಿಯು ಕಪ್ಪು ಬಣ್ಣದಿಂದ ಕೂಡಿದ ಕಾರಣಕ್ಕಾಗಿ ವ್ಯಾಸರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗುತ್ತಿತ್ತು. ವ್ಯಾಸ ಮಹರ್ಷಿಗಳ ಆಲೋಚನೆಗಳು ಅವರ ಲೇಖನಿಗಿಂತ ವೇಗವಾಗಿ ಓಡುತ್ತಿದ್ದ ಕಾರಣ ಅವರಿಗೆ ಶ್ಲೋಕಗಳನ್ನು ಬರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವರು ಶ್ಲೋಕಗಳನ್ನು ಪಠಿಸುವ ವೇಗದಲ್ಲಿಯೇ ಅವುಗಳನ್ನು ಬರೆಯಬಲ್ಲ ಲೇಖಕನನ್ನು ಹುಡುಕತೊಡಗಿದ್ದರು. ಆ ಕಾರಣದಿಂದ ವ್ಯಾಸರು ಭಗವಾನ್ ಬ್ರಹ್ಮನನ್ನು ಆಹ್ವಾನಿಸಿದರು. ಬ್ರಹ್ಮ ವ್ಯಾಸರ ಮುಂದೆ ಕಾಣಿಸಿಕೊಂಡು, ನೀನು ನನ್ನನ್ನು ಆಹ್ವಾನಿಸಲು ಕಾರಣವೇನೆಂದು ಕೇಳಿದಾಗ ವ್ಯಾಸರು, ಓ ದೇವರೇ, ನಾನು ಒಂದು ಅದ್ಭುತ ಮಹಾಕಾವ್ಯವನ್ನು ರಚಿಸುತ್ತಿದ್ದೇನೆ. ಇದು ಒಂದು ಮನುಕುಲದ ಕತೆ, ಜೊತೆಗೆ ಮಾನವೀಯತೆಯ ಕಥೆಯೂ ಹೌದು. ನಾನು ಪಠಿಸುವ ಶ್ಲೋಕಗಳನ್ನು ಬರೆಯಬಲ್ಲ ಯಾರಾದರೊಬ್ಬರನ್ನು ಶಿಫಾರಸು ಮಾಡಬಹುದೇ ಎಂದು ಕೇಳಿಕೊಂಡಾಗ ಆಗ ಬ್ರಹ್ಮದೇವರು, ಇದಕ್ಕೆ ಉತ್ತಮವಾದ ವ್ಯಕ್ತಿ ಎಂದರೆ ಅವರೇ ಮಹಾಗಣಪತಿ ಎಂದು ಸೂಚಿಸುತ್ತಾರೆ. ಗಣಪತಿಯನ್ನೇ ಏಕೆ ಕೇಳಬಾರದೆಂದು ಅವರು ಸಲಹೆಯನ್ನೂ ನೀಡುತ್ತಾರೆ. ಆಗ ವ್ಯಾಸರು ಮಹಾಗಣಪತಿಯನ್ನು ಭೇಟಿಯಾಗಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಆಗ ಮಹಾಗಣಪತಿಯು, ನೀವು ಹೇಳುವ ಎಲ್ಲ ಕವಿತೆಗಳನ್ನು ಬರೆಯುತ್ತೇನೆ, ಆದರೆ ನನ್ನದೊಂದು ಷರತ್ತು ಇದೆ. ನಾನು ಒಮ್ಮೆ ಕವಿತೆಯನ್ನು ಬರೆಯಲು ಪ್ರಾರಂಭಿಸಿದರೆ, ನೀವು ಕವಿತೆಯನ್ನು ಓದುವಾಗ ಹಿಂಜರಿದರೆ ಅಥವಾ ಕವಿತೆಯನ್ನು ಹೇಳುವುದನ್ನು ನಿಲ್ಲಿಸಿದರೆ ನಾನು ಬರೆಯುವುದನ್ನು ನಿಲ್ಲಿಸುತ್ತೇನೆ. ಒಮ್ಮೆ ನಿಲ್ಲಿಸಿದರೆ ನಾನು ಮತ್ತೆ ಬರೆಯುವುದಿಲ್ಲ. ಹಾಗೆ ಆ ತಕ್ಷಣವೇ ನಾನು ಇಲ್ಲಿಂದ ಹೊರಡುತ್ತೇನೆ. ಸ್ವಲ್ಪ ಹೊತ್ತು ಯೋಚಿಸಿದ ವ್ಯಾಸರು ಈ ಷರತ್ತಿಗೆ ಒಪ್ಪಿಕೊಳ್ಳುತ್ತಾರೆ. ಆದರೆ ವ್ಯಾಸರು ನನ್ನದೂ ಒಂದು ಷರತ್ತು ಇದೆ ಎಂದು ಮಹಾಗಣಪತಿಯಲ್ಲಿ ಕೇಳಿಕೊಳ್ಳುತ್ತಾರೆ. ಅದು ಏನೆಂದರೆ, ನಾನು ಹೇಳುವ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳದೆ ಒಂದೇ ಒಂದು ಪದ ಅಥವಾ ಒಂದು ಶ್ಲೋಕವನ್ನೂ ಬರೆಯಬಾರದು ಎಂದು ವ್ಯಾಸರು ತಿಳಿಸುತ್ತಾರೆ. ಆಗ ಗಣೇಶ ದೇವರು ಈ ಶ್ಲೋಕಗಳೆಲ್ಲವೂ ಸುಲಭವಾಗಿರಬಹುದೆಂದು ಭಾವಿಸುತ್ತಾ, ಅದರ ಜೊತೆಗೆ ವ್ಯಾಸ ಕೇವಲ ಒಬ್ಬ ಮನುಷ್ಯ, ಆತ ದೇವರಿಗೆ ಅರ್ಥವಾಗದ ವಿಷಯವನ್ನು ಹೇಗೆ ಬರೆಯಲು ಸಾಧ್ಯ ಎಂದು ಗಣೇಶ ಯೋಚಿಸಿ ವ್ಯಾಸರ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಗಣೇಶ ಬರೆಯಲು ಕುಳಿತುಕೊಳ್ಳುತ್ತಾನೆ. ಬಹಳ ಶತಮಾನಗಳ ಹಿಂದೆಯೇ ಶಾಂತನು ಎಂಬ ಮಹಾರಾಜ ಉತ್ತರ ಭಾರತದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಆಳುತ್ತಿದ್ದನು. ಆ ಸಾಮ್ರಾಜ್ಯದ ರಾಜಧಾನಿಯೇ ಹಸ್ತಿನಾಪುರ. ಒಂದು ದಿನ ಶಾಂತನು ಮಹಾರಾಜ ನದಿಯ ದಂಡೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ತಂಪಾದ ಗಾಳಿ ಹಾಗೂ ಹರಿಯುವ ನೀರಿನ ಹಿತವಾದ ಶಬ್ದವನ್ನು ಕೇಳುತ್ತಾ ವಿಹರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಶಂತನು ನೀರಿನಿಂದ ಮೇಲೆ ಬರುವ ಒಂದು ಸುಂದರವಾದ ಕನ್ಯೆಯನ್ನು ನೋಡಿದನು. ಅವಳ ಅದ್ಭುತ ಸೌಂದರ್ಯಕ್ಕೆ ಬೆರಗಾಗಿ ಮತ್ತು ಮೊದಲ ನೋಟದಲ್ಲಿಯೇ ಪ್ರೀತಿ ಎಂದರೆ ಏನೆಂದು ಅರ್ಥ ಮಾಡಿಕೊಂಡನು. ಆತ ತನ್ನ ಮೇಲಿನ ಎಲ್ಲ ನಿಯಂತ್ರಣವನ್ನು ಕಳೆದುಕೊಂಡು ಆ ಸುಂದರ ಮಹಿಳೆಯ ಮುಂದೆ ನಿಂತು, ಓ ಸೌಂದರ್ಯದ ಗಣಿಯೇ, ನೀನು ಯಾರೇ ಆಗಿರು, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ನೀನಿಲ್ಲದೆ ಒಂದು ಕ್ಷಣವೂ ಬದುಕಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಮದುವೆಯಾಗಿ ನನ್ನ ಜೀವನವನ್ನು ಉಳಿಸು ಎಂದು ಹಸ್ತಿನಾಪುರದ ರಾಜ ಶಾಂತನು ಕರುಣೆಯಿಂದ ಬೇಡಿಕೊಂಡನು. ಆಗ ಆ ಸುಂದರವಾದ ಮಹಿಳೆ ಮುಗುಳ್ನಕ್ಕು, ಓ ರಾಜ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ, ಆದರೆ ನೀನು ನನ್ನ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ. ಆಗ ಶಂತನು, ನಾನು ನಿನ್ನ ಯಾವ ಷರತ್ತನ್ನಾದರೂ ಒಪ್ಪಿಕೊಳ್ಳುತ್ತೇನೆಂದು ಹೇಳಿದ. ಆಗ ಆ ಮಹಿಳೆ ಮುಗುಳ್ನಕ್ಕು, ಮೊದಲು ನನ್ನ ಷರತ್ತುಗಳನ್ನಾದರೂ ಕೇಳು, ಏನು ಎಂಬುದನ್ನಾದರೂ ಕೇಳಿಸಿಕೊ, ನಂತರ ಒಪ್ಪುವಂತೆ ಎಂದು ಹೇಳಿದಳು. ಅವಳ ಮೊದಲ ಷರತ್ತು, ನಾನು ಯಾರು ಮತ್ತು ಎಲ್ಲಿಂದ ಬಂದಿದ್ದೇನೆ ಎಂದು ನೀನು ಎಂದಿಗೂ ಕೇಳಬಾರದು. ಎರಡನೆಯ ಷರತ್ತು ಏನೆಂದರೆ, ನಾನು ಯಾವುದೇ ಕೆಲಸವನ್ನಾದರೂ ಮಾಡಲಿ, ನೀನು ಯಾಕೆ ಆ ಕೆಲಸವನ್ನು ಮಾಡಿದೆ ಎಂದು ನನಗೆ ನೀನು ಕೇಳುವಂತಿಲ್ಲ. ಈ ಷರತ್ತುಗಳನ್ನು ನೀನು ಮುರಿದರೆ ನಾನು ಮರುಕ್ಷಣವೇ ಅಲ್ಲಿಂದ ನಾನು ಹೊರಟು ಹೋಗುತ್ತೇನೆ ಎಂದು ಹೇಳಿದಳು. ಅವಳ ಸೌಂದರ್ಯದ ಮೋಹಕ್ಕೆ ಒಳಗೊಂಡ ಶಂತನು ಮಹಾರಾಜ ಯೋಚಿಸುವ ತಾಳ್ಮೆಯೇ ಇಲ್ಲದೆ ಅವಳ ಎಲ್ಲ ಷರತ್ತಿಗೂ ಒಪ್ಪಿಕೊಳ್ಳುತ್ತಾನೆ. ಮುಂದೆ ಶಂತನು ಮಹಾರಾಜ ಆ ಸುಂದರ ಯುವತಿಯೊಂದಿಗೆ ತನ್ನ ರಾಜಧಾನಿಯಾದ ಹಸ್ತಿನಾಪುರದ ಅರಮನೆಗೆ ಕರೆದುಕೊಂಡು ಹೋಗಿ ಭವ್ಯವಾಗಿ ವಿಜೃಂಭಣೆಯಿಂದ ಆತ ಅಲ್ಲಿ ಅವಳ ಜೊತೆಗೆ ಮದುವೆಯನ್ನಾಗುತ್ತಾನೆ.
ಇಬ್ಬರು ದಂಪತಿಗಳು ಅತ್ಯಂತ ಸುಖಮಯವಾಗಿ ಕಾಲ ಕಳೆಯುತ್ತಿರುತ್ತಾರೆ. ಮುಂದೆ ಒಂದು ದಿನ 1 ವರ್ಷದ ನಂತರ ಒಂದು ಗಂಡು ಮಗು ಜನಿಸುತ್ತದೆ. ಇದನ್ನು ಕೇಳಿದ ಶಂತನು ಮಹಾರಾಜನಿಗೆ ಎಲ್ಲಿಲ್ಲದ ಖುಷಿ. ತುಂಬ ಸಂತೋಷದಿಂದ ಹೆಂಡತಿ ಇರುವ ಹೆರಿಗೆ ಕೋಣೆಗೆ ಅತೀ ವೇಗವಾಗಿ ಧಾವಿಸುತ್ತಾನೆ. ಆಗ ರಾಣಿಯು ಆ ನವಜಾತ ಶಿಶುವನ್ನು ಶಾಲು ಸುತ್ತಿ ಕೋಣೆಯಿಂದ ಹೊರನಡೆಯುವುದನ್ನು ನೋಡಿದ. ಶಂತನು ಅವಳನ್ನು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಕೇಳಲು ಬಯಸುತ್ತಾನೆ. ಆದರೆ ತಾನು ನೀಡಿದ ಆ ಷರತ್ತಿನ ಒಪ್ಪಿಗೆಯನ್ನು ನೆನೆಸಿ ಮೌನವಾಗುತ್ತಾನೆ. ರಾಣಿಯು ಅರಮನೆಯಿಂದ ವೇಗವಾಗಿ ನದಿಯ ಕಡೆಗೆ ಹೊರಡುತ್ತಾಳೆ. ಅವಳ ಹಿಂದೆಯೇ ಶಂತನು ಮಹಾರಾಜನು ಕೂಡ ಹಿಂಬಾಲಿಸುತ್ತಾನೆ. ಆಗ ರಾಣಿಯು ಶಿಶುವನ್ನು ನದಿಗೆ ಹಾಕುತ್ತಾಳೆ. ನಂತರ ಅದನ್ನು ನೋಡಿದ ಶಂತನು ಮಹಾರಾಜ ಗಾಬರಿಗೊಂಡು, ಒಬ್ಬ ತಾಯಿ ತನ್ನ ಸ್ವಂತ ಮಗುವನ್ನು ಈ ರೀತಿ ನೀರಿಗೆ ಎಸೆಯಲು ಹೇಗೆ ಸಾಧ್ಯ ಎಂದು ತನ್ನ ಹೆಂಡತಿಯ ಮೇಲೆ ಕಿರುಚಲು ಬಯಸುತ್ತಾನೆ. ಆದರೆ ತಾನು ಒಪ್ಪಿದ ಷರತ್ತನ್ನು ನೆನಪಿಸಿಕೊಂಡು ಸುಮ್ಮನಾಗುತ್ತಾನೆ. ಆದರೆ ಅವನ ಹೃದಯ ಒಡೆದು ಹೋಗುತ್ತದೆ. ದಿನಗಳೆದಂತೆ ತನ್ನ ಮೊದಲ ಮಗುವನ್ನು ಕಳೆದುಕೊಂಡ ಆಘಾತವನ್ನು ಬಹುತೇಕ ಮರೆತಿದ್ದ ಶಾಂತನು ಮಹಾರಾಜ ಮುಂದೆ 1 ವರ್ಷದ ನಂತರ ಇನ್ನೊಂದು ಮಗುವಿಗೆ ಜನ್ಮ ನೀಡಿದನು. ಈ ಬಾರಿಯೂ ಕೂಡ ರಾಣಿ ಮೊದಲು ಮಾಡಿದ ಹಾಗೆಯೇ ಈ ಮಗುವನ್ನು ಕೂಡ ನದಿಗೆ ಎಸೆಯುತ್ತಾಳೆ. ಮತ್ತೆ ಶಾಂತನು ಷರತ್ತಿಗೆ ಒಳಪಟ್ಟು ಸುಮ್ಮನಾಗುತ್ತಾನೆ. ಹೀಗೆ ರಾಣಿಯು ಒಟ್ಟು 8 ಗಂಡು ಮಕ್ಕಳಿಗೆ ಜನ್ಮ ನೀಡಿದರೂ ಪ್ರತಿ ಬಾರಿಯೂ ಮಗುವನ್ನು ನೀರಿನಲ್ಲಿ ಮುಳುಗಿಸುತ್ತಿದ್ದಳು. ಮುಂದೆ 8ನೇ ಮಗು ಜನಿಸಿದಾಗ ರಾಣಿ ಮತ್ತೆ ಮಗುವನ್ನು ನೀರಿನಲ್ಲಿ ಮುಳುಗಿಸಲು ಹೊರಟಾಗ ಅದನ್ನು ನೋಡಲಾಗದೆ ಶಾಂತನು ಮಹಾರಾಜ, ನಿಲ್ಲಿಸು ನಿಲ್ಲಿಸು, ನಾನು ಇನ್ನು ಮುಂದೆ ಇದನ್ನು ಸಹಿಸುವುದಿಲ್ಲ ಎಂದು ಜೋರಾಗಿ ಕೂಗುತ್ತಾನೆ. ಆಗ ರಾಣಿಯು ನಿಲ್ಲಿಸುತ್ತಾಳೆ. ಆದರೆ ಅವಳು, ನೀನು ನನ್ನ ಭರವಸೆಯನ್ನು ಮುರಿದಿದ್ದೀಯಾ ಎಂದು ಹೇಳುತ್ತಾಳೆ. ಕೋಪಗೊಂಡ ಶಂತನು ಮಹಾರಾಜ, ನಾನು ಇನ್ನು ಮುಂದೆ ನಾನು ನೀಡಿದ ಯಾವುದೇ ಷರತ್ತನ್ನು ಪಾಲಿಸುವುದಿಲ್ಲ ಎಂದು ಹೇಳುತ್ತಾನೆ. ನೀನು ಎಷ್ಟು ಕ್ರೂರಿ ಹೆಣ್ಣು! ನಿನ್ನ ಸ್ವಂತ ಮಗುವನ್ನು ಕೊಲ್ಲಲು ಹೇಗೆ ಮನಸ್ಸು ಬರುತ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಎಲ್ಲವನ್ನೂ ನೋಡಿ ಸಹಿಸಿಕೊಂಡಿದ್ದೇನೆ. ಆದರೆ ಇನ್ನು ಮುಂದೆ ನನ್ನ ಮಗುವನ್ನು ಕೊಲ್ಲಲು ನಾನು ಬಿಡುವುದಿಲ್ಲ ಎಂದು ಆತ ಪುನರುಚ್ಚರಿಸುತ್ತಾನೆ. ಆಗ ರಾಣಿ ಮುಗುಳ್ನಗುತ್ತಾ ಹೇಳಿದಳು, ನೀನು ನನ್ನ ಷರತ್ತನ್ನು ಮುರಿದಿದ್ದೀಯ. ಹಾಗಾಗಿ ನಾನು ನಿನ್ನನ್ನು ಬಿಡುವ ಸಮಯ ಬಂದಿದೆ. ಆದರೆ ನಾನು ಹೊರಡುವ ಮೊದಲು ನಾನು ಏಕೆ ಈ ರೀತಿ ಮಾಡಿದೆ ಎಂಬುವ ಕಾರಣವನ್ನು ನಿನಗೆ ತಿಳಿ ಹೇಳುತ್ತೇನೆ ಎಂದು ಗಂಗೆ ಉಚ್ಚರಿಸುತ್ತಾಳೆ.